ತುಮಕೂರಿನಲ್ಲಿ ಈಗ ಹೇಮಾವತಿ ಕಿಚ್ಚು ಜೋರಾಗಿದೆ. ಬಸ್ಗಳನ್ನು ಕೂಡ ಬಿಡ್ತಾ ಇಲ್ಲ, ಪೊಲೀಸರ ಮಾತನ್ನು ಕೂಡ ಕೇಳ್ತಾ ಇಲ್ಲ ರೈತರು. ಹೇಮಾವತಿ ನಮ್ಮ ಉಸಿರು, ಅದನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ. ಹೇಮಾವತಿ ಹೊಸ ಯೋಜನೆಯಿಂದ ತುಮಕೂರಿಗೆ ತೊಂದರೆ ಇಲ್ಲ. ತಾಂತ್ರಿಕ ವರದಿ ಬಂದ ಬಳಿಕವೇ ಕೆಲಸ ಶುರು ಮಾಡಿದ್ದು. ಮೊದಲು ಈ ವರದಿಗೆ ಬಿಜೆಪಿ ಶಾಸಕರು ಒಪ್ಕೊಂಡಿದ್ರು, ಆದ್ರೆ ಈಗ ತಾಂತ್ರಿಕ ವರದಿ ಸರಿ ಇಲ್ಲ ಅಂತಿದ್ದಾರೆ. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. 1000 ಕೋಟಿಯನ್ನ ಯೋಜನೆಗೆ ಕೊಟ್ಟಿದ್ವಿ, ಆ ಹಣ ಕೂಡ ಬಿಡುಗಡೆ ಆಗಿತ್ತು. ತಾಂತ್ರಿಕ ಸಮಿತಿ ವರದಿ ಬಳಿಕ ಸರ್ಕಾರ ಕೆಲಸ ಶುರು ಮಾಡಿತು. ತುಮಕೂರಿಗೆ ತೊಂದರೆ ಇಲ್ಲ ಅಂತ ವರದಿ ಹೇಳಿತ್ತು. ಈಗ ಬಿಜೆಪಿ ಶಾಸಕರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತಿನ ಪ್ರತಿಭಟನೆ ಬಗ್ಗೆ ವರದಿ ಪಡಿತೇನೆ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವುದು. ಹೇಮಾವತಿ ಹೊಸ ಯೋಜನೆಯಿಂದ ತುಮಕೂರಿಗೆ ತೊಂದರೆ ಇಲ್ಲ ಅಂತ ಹೇಳಿ ಅದೇ ಭಾಗದ ಶಾಸಕರು ಜೊತೆಗೆ ಈಗ ಗೃಹ ಸಚಿವರಾಗಿದ್ದಾರೆ, ಅವರೇ ಹೇಳ್ತಾ ಇದ್ದಾರಲ್ಲ. ಮೊದಲು ಈ ವರದಿಗೆ ಬಿಜೆಪಿ ಶಾಸಕರೇ ಒಪ್ಕೊಂಡಿದ್ರು, ಆದ್ರೆ ಈಗ ತಾಂತ್ರಿಕ ವರದಿ ಸರಿ ಇಲ್ಲ ಅಂತಿದ್ದಾರೆ ಬಿಜೆಪಿ ಅವರು. ಈಗ ಅವರೇ ಒಪ್ಕೊಂಡಿದ್ರು, ಈಗ ಅವರೇ ಸರಿ ಇಲ್ಲ ಅಂತಿದ್ದಾರೆ. ಇನ್ನೇನ್ ಹೇಳಕ್ಕಾಗುತ್ತೆ ಇದಕ್ಕೆ? 1000 ಕೋಟಿ ರೂಪಾಯಿಯನ್ನ ಈ ಯೋಜನೆಗೆ ಕೊಟ್ಟಿದ್ವಿ, ಹಣ ಕೂಡ ಬಿಡುಗಡೆ ಆಗಿತ್ತು. ತಾಂತ್ರಿಕ ಸಮಿತಿ ವರದಿ ಬಳಿಕ ಸರ್ಕಾರ ಕೆಲಸ ಶುರು ಮಾಡಿತು. ತುಮಕೂರಿಗೆ ತೊಂದರೆ ಇಲ್ಲ ಅಂತ ವರದಿ ಹೇಳಿತ್ತು. ಈಗ ಬಿಜೆಪಿ ಶಾಸಕರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ಈ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತ ಸಂಘದ ಮುಖಂಡರು ಗೋವಿಂದರಾಜು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನ್ ಸಮಸ್ಯೆ ಆಗೋಗ್ಬಿಡುತ್ತೆ? ಒಂದ್ ಕಡೆ ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಭಾಗದ ರೈತರಿಗೆ ಸಮಸ್ಯೆ ಆಗಲ್ಲ ಹೊಸ ಯೋಜನೆಯಿಂದ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಪ್ರತಿಭಟನೆ ಯಾಕಂತ? ಸರ್, ಈಗ ತುಮಕೂರು ಜಿಲ್ಲೆಗೆ ಹಂಚಿಕೆ ಆಗಿರ್ತಕ್ಕಂಥ ನೀರಿಗೆ ತೊಂದರೆ ಆಗಲ್ಲ ಅನ್ನೋದಾದ್ರೆ ಇಷ್ಟೊಂದು 16,000 ಜನ ಬೀದಿಗೆ ಬರ್ತಕ್ಕಂಥ ಪ್ರಮೇಯ ಸೃಷ್ಟಿ ಆಗ್ತಾ ಇರ್ಲಿಲ್ಲ. ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಏನು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡಿದರೆ ಅದು ಕುಡಿಗಲ್ಗೆ 3 TMC ನೀರಿಗೋಸ್ಕರ ಮಾಡಿರ್ತಕ್ಕಂಥ ಪ್ರಸ್ತಾಪನ ಮತ್ತೆ ಸರ್ಕಾರ ಹೇಳ್ತದೆ. ಈಗಾಗಲೇ ಇರ್ತಕ್ಕಂಥ 3 ನಾಲೆಯ ಮುಖಾಂತರನೇ 3 TMCಗಿಂತಲೂ ಹೆಚ್ಚು ನೀರು ಹರಿದು ಹೋಗ್ಲಿಕ್ಕೆ ನಾಲೆ ಅಗಲೀಕರಣ ಆಗಿದೆ. ಮತ್ತೆ 2019ರಲ್ಲಿ ಈ ಹಿಂದೆ ಇದೇ DK ಶಿವಕುಮಾರ್ ಅವರು 614 ಕೋಟಿ ರೂಪಾಯಿ ಹಣವನ್ನ ಲಿಂಕ್ ಕ್ಯಾನಲ್ ಮಾಡ್ಲಿಕ್ಕೆ ಇಟ್ಟಿದ್ರು. ಅಂತ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧ ಆದಂತ ಸಂದರ್ಭದಲ್ಲಿ ಎಲ್ಲ ಸಂಬಂಧಪಟ್ಟಂತ ಇಂಜಿನಿಯರ್ಗಳನ್ನ ನೇಮಕ ಮಾಡಿ ವರದಿಯನ್ನ ತರಿಸ್ಕೊಂಡು ಲಿಂಕ್ ಕ್ಯಾನಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿ 2019ರಲ್ಲಿ ತೀರ್ಮಾನ ಆಗಿ 18/3/2020ರಲ್ಲಿ ಆ ಒಂದು 614 ಕೋಟಿ ಹಣವನ್ನ ವಾಪಸ್ ಪಡೆದು ರೀಮಾಡೆಲಿಂಗ್ ಅಂದ್ರೆ ಇರ್ತಕ್ಕಂಥ ಮೂಲ ನಾಲೆಯನ್ನ ಅಗಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಟಂತ ಹಣವನ್ನ ಬಳಕೆ ಮಾಡಿಕೊಂಡು ಇವತ್ತು ನಾಲೆನ ಅಗಲೀಕರಣ ಮಾಡಿದ್ದಾರೆ. ಈ ಕುಡಿಗಲ್ಗೆ ಯಾವ ಕಾರಣಕ್ಕೂ ಯಾವುದೇ ನೀರು ಹರಿಲಿಕ್ಕೆ ತೊಂದರೆ ಆಗೋದಿಲ್ಲ. ಅವರು 3 TMC ನೀರು ಹರಿಲಿಕ್ಕೆ ಮೂಲ ನಾಲೆಯ ಮುಖಾಂತರ ಅವಕಾಶ ಇರುವಾಗ ಅನಾವಶ್ಯಕವಾಗಿ ಅವೈಜ್ಞಾನಿಕವಾಗಿ ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಗೆ ಅಪಾಯವನ್ನ ತಂದೊಡ್ಡಬಲ್ಲಂತಹ ಈ ಒಂದು ನಾಲೆಯನ್ನ ಮಾಡೋದ್ರಿಂದ ಸುಮಾರು 7 ತಾಲೂಕು 75 ಕಿಲೋಮೀಟರ್ ಮುಂಭಾಗ ಬರ್ತಕ್ಕಂಥ 7 ತಾಲೂಕಿನ ಪಾಲಿಗೆ ಇದೊಂದು ಮರಣ ಶಾಸನ. ಯಾವ ಉದ್ದೇಶವನ್ನು ಇಟ್ಕೊಂಡು ಇವರು ಕುಡಿಗಲ್ಲಿಗೆ ನೀರು ಬೇಕು ಅಂತ ಹೇಳ್ತಾರೋ ಆ ಕುಡಿಗಲ್ಲಿಗೆ ನೀರು ಕೊಡ್ಲಿಕ್ಕೆ ಯಾರ ವಿರೋಧವೂ ಇಲ್ಲ. ಮತ್ತೆ ಈಗಿರ್ತಕ್ಕಂಥ ಮೂಲ ನಾಲೆಯ ಮುಖಾಂತರವೇ ಕುಣಿಗಲ್ ತಾಳಿಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಆದ್ರೆ ಮಾಗಡಿಗೆ ರಾಮನಗರ ಜಿಲ್ಲೆಗೆ ನೀವು ಬೇಡ ಅಂತಿದ್ದೀರಾ? ಸರ್, ಈಗ ಮಾಗಡಿಗೆ ಹಂಚಿಕೆ ಇರ್ತಕ್ಕಂಥ ನೀರನ್ನ ಕೊಡ್ಲಿಕ್ಕೂ ನಮ್ಮ ವಿರೋಧ ಇಲ್ಲ. ಏನು 66 ಕೆರೆಗಳಿಗೆ 3/4 TMC ನೀರು ಹಂಚಿಕೆ ಆಗಿದೆ, ಅದನ್ನು ಕೊಡ್ಲಿಕ್ಕೂ ಯಾರಿಗೂ ವಿರೋಧ ಇಲ್ಲ. ಹಂಚಿಕೆ ಆಗಿರ್ತಕ್ಕಂಥ ಮಾಗಡಿಗಾಗ್ಲಿ ಕುಣಿಗಲ್ಗಾಗ್ಲಿ ಕೊಡ್ಲಿಕ್ಕೆ ವಿರೋಧ ಇಲ್ಲ. ಆದ್ರೆ ಅಲ್ಲಿ ಲಿಂಕ್ ಕ್ಯಾನಲ್ ಮಾಡತಕ್ಕಂಥ ಉದ್ದೇಶವೇ ಬೇರೆ. ಅದನ್ನ ಈಗ ತುಮಕೂರು ಜಿಲ್ಲೆ ಪಾಲಿಗೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಆ ಪೈಪ್ ಲೈನ್ ಅಂತಕ್ಕಂಥ ಒಂದು ಕಳ್ಳ ಮಾರ್ಗದ ಮೂಲಕ
ರಾಮನಗರ ಇತ್ಯಾದಿ ಭಾಗಗಳಿಗೆ ಹರಿಸ್ತಕ್ಕಂಥ ಹುನ್ನಾರ ಇದ್ರ ಹಿಂದೆ ಇದೆ. ಹಾಗಾಗಿ ಅವ್ರು ಹೇಳ್ತಕ್ಕಂಥದ್ದು ಕುಣಿಗಲ್ಲಿಗೆ ನೀರು ಅಂತ. ಕುಣಿಗಲ್ಲಿಗೆ ಆಗಲೇ ಹೋಗಿದೆ. ಕುಣಿಗಲ್ ಭಾಗದಲ್ಲಿ 195ನೇ ಕಿಲೋಮೀಟರ್ 228ನೇ ಕಿಲೋಮೀಟರ್ಗೆ ಇಲ್ಲಿವರೆಗೂ ನಾಲೆ ಅಗಲೀಕರಣನೂ ಮಾಡಿಲ್ಲ ಅಥವಾ ಆ ನಾಲೆನೇ ತೆಗೆದಿಲ್ಲ. ಡಾಕ್ಟರ್ ರಂಗನಾಥ್ ಅವರು ಮೊದಲು ಆ ನಾಲೆಯನ್ನ ತಗ್ಸಿ ಆ ಜನಕ್ಕೆ ನೀರು ಕೊಡ್ಲಿ, ನಮ್ಮ ವಿರೋಧ ಇಲ್ಲ. ಆದ್ರೆ ಕುಣಿಗಲ್ ಹೆಸರಲ್ಲಿ ಬೇರೆ ಆ ಭಾಗಕ್ಕೆ ನೀರನ್ನ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದಯಮಾಡಿ ಬಹಳಷ್ಟು ಜನರ ವೈಕೆ ರಾಮಯ್ಯನವಂತರು, ಉಚ್ಚವಾಸ್ತಿಗೌಡರ ಹೋರಾಟದ ಫಲವಾಗಿ ಒಂದಿಷ್ಟು ತುಮಕೂರು ಜಿಲ್ಲೆಗೆ ನೀರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಂತರ್ಜಲ ಹೆಚ್ಚಾಗಿ ಒಂದಿಷ್ಟು ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಜನರ ಪಾಲಿಗೆ ಮರಣ ಶಾಸನ ಆಗಿರ್ತಕ್ಕಂಥ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ಸರ್ಕಾರದ ಒತ್ತಾಯ ಮಾಡ್ತೀವಿ. ಆ ಸಂಬಂಧವಾಗಿ ಅಕ್ರಮವಾಗಿ ಭೂ ಸ್ವಾಧೀನ ಪ್ರಕ್ರಿಯೆನೇ ಮಾಡದೆ DK ಶಿವಕುಮಾರ್ ಅವರು ಪೊಲೀಸ್ ಬಲವನ್ನ ಬಳಸಿಕೊಂಡು ಹೋರಾಟಗಳನ್ನ ಹತ್ತಿಕ್ಕತಕ್ಕಂತ ಕೆಲಸ ಮಾಡಿ ಜನರ ಹಕ್ಕನ್ನ ದಮನ ಮಾಡತಕ್ಕಂಥದ್ದು ಮಾಡಿದಂತ ಪರಿಣಾಮದ ಸಂಬಂಧವಾಗಿ ಇವತ್ತು ಸುಮಾರು 20,000ಕ್ಕೂ ಹೆಚ್ಚು ಜನ ಬೀದಿಗೆ ಬಂದು ಹೋರಾಟವನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಗೃಹ ಸಚಿವರೇ ಇದಾರಲ್ಲ, ಅವರನ್ನೇ ಹೋಗಿ ನೀವು ಮಾತಾಡಬಹುದಾಗಿತ್ತು. ಗೃಹ ಸಚಿವರ ಜೊತೆಗೆ ಮಾತಾಡಿದ್ದೀರಾ? ಪರಮೇಶ್ವರ್ ಅವ್ರ ಜೊತೆಗೆ ಗೃಹ ಸಚಿವರು ಮತ್ತೆ ರಾಜಣ್ಣವರು ಮತ್ತೆ ಜಿಲ್ಲೆಯ 6 ಕಾಂಗ್ರೆಸ್ ಶಾಸಕರನ್ನ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ, ನೀವು ಮಾಡಿ ಅಂತೇಳಿ. ಇದೇ ಗೃಹ ಸಚಿವರು ಜಿಲ್ಲಾ ಪಂಚಾಯಿತಿಯ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ರಾಮನಗರ ಮತ್ತು ಆ ಭಾಗಕ್ಕೆ ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ, ಲಿಂಕ್ ಕ್ಯಾನಲ್ ಬೇಡ ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿಸಿರ್ತಕ್ಕಂಥ ಗೃಹ ಸಚಿವರು ಈಗ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ 2 ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಜನರ ಹಿತ ಮುಖ್ಯ ಅಲ್ಲ, ಅವ್ರ ಸರ್ಕಾರದ ಯಾರೋ DK ಶಿವಕುಮಾರ್ ಏನ್ ಅನ್ಕೊಂತಾರೋ, ಅವ್ರ ವಿರೋಧ ಆದ್ರೆ ಏನೋ ಅನ್ಕೊಂತಾರೋ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಇವರೆಲ್ಲ ಜನರ ಹಿತವನ್ನ ಕಾಪಾಡಬೇಕಾಗಿತ್ತು. ತುಮಕೂರು ಜಿಲ್ಲೆಯ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಅವ್ರದೇ ಕ್ಷೇತ್ರಕ್ಕೆ ಈ ಹೇಮಾವತಿ ನೀರು ಹರಿತದೆ ಕುಡಿಲಿಕ್ಕೆ ಅಂತ ಹೇಳಿ, ಅದೆಲ್ಲ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅವರೆಲ್ಲ.